ಮೈ ಚಾನೆಲ್ ಭಾಗ್ಯಲಕ್ಷ್ಮಿ. ನಾಳೆಯ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇಲ್ಲಿ ಮಹಿತಾ ಮಾತ್ ಕೇಳಿ ಭಾಗ್ಯ ಅವರಂತೂ ಪೂಜಾನ ಯಾವುದೇ ಕಾರಣಕ್ಕೂ ಆ ಮನೆಗೆ ಮದ್ವೆ ಮಾಡಿ ಕಳ್ಸಬಾರ್ದು ಅಂತ ನಿರ್ಧಾರ ಮಾಡಿ ಮಂಟಪದ ಹತ್ರ ಬಂದು ಪೂಜಾನ ತಡೀತಾರೆ. ಹಾಗೆ ಇಲ್ಲಿ ಪೂಜಾ ಕೂಡ ತನ್ನ ಅಕ್ಕ ಹೇಳಿರೋ ಮಾತ್ ತಕ್ಕನಾಗೆ ನಾನು ಈ ಮದ್ವೆನ ಆಗಲ್ಲ ಅಂತ ಹೇಳಿ ಪೂಜಾ ಕೂಡ ಹೇಳ್ತಾರೆ. ಆದ್ರೆ ಇಲ್ಲಿ ಸುನಂದ ಮಾತ್ರ ತುಂಬಾ ಬೈತಾ ಇರ್ತಾರೆ ಭಾಗ್ಯಗೆ. ನೋಡು ಪೂಜಾ, ನೀನು ನನ್ ಮಗಳು, ಈ ಮದ್ವೆ ಆಗ್ಬೇಕೋ ಬೇಡವೋ ಅನ್ನೋ ನಿರ್ಧಾರ ನಿನ್ ತಾಯಿಯಾಗಿ ನಾನ್ ತಗೋತೀನಿ. ಸುಮ್ನೆ ಹೋಗಿ ಹಸೆ ಮನೆ ಮೇಲೆ ಹೋಗಿ ಕೂತ್ಕೊಂತ ಇಲ್ಲಿ ಸುನಂದ ಹೇಳ್ತಾರೆ. ಇಲ್ಲಮ್ಮ ನಾನ್ ಹೋಗಲ್ಲ ಅಂತ ಪೂಜಾ ಹೇಳ್ತಾರೆ. ಆಗ ಪೂಜಾ ಮಾತ್ ಕೇಳಿ ಎಲ್ಲರಿಗೂ ತುಂಬಾ ಶಾಕ್ ಆಗುತ್ತೆ. ಇಲ್ಲಿ ಮೀನಾಕ್ಷಿ ಮತ್ತು ಕನಿಕಾಗ್ ಮಾತ್ರ ತುಂಬಾ ಖುಷಿ ಆಗ್ತಿರುತ್ತೆ. ವಾವತ್ತೆ ನಾವ್ ಏನು ಮಾಡ್ದೆ ಆ ಭಾಗ್ಯ ತಾನಾಗ್ ತಾನೇ ಮದ್ವೆ ಬೇಡ ಅಂತ ಹೇಳ್ತಿದ್ದಾಳೆ. ನಂಗಂತೂ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ನಿಜವಾಗ್ಲೂ ಇದೆಲ್ಲ ನಿಜರ ಅಂತ ನಂಗೆ ನಂಬಕ್ಕೆ ಆಗ್ತಿಲ್ಲ ಅಂತ ಕನಿಕಾ ಹೇಳ್ತಾರೆ. ಹಾ ಕನಿಕಾ, ನಾನ್ ಹೇಳಿದೆ ಅಲ್ವಾ, ಆ ಭಾಗ್ಯ ಅವಳಾಗೆ ಅವಳೆ ಬಂದು ಈ ಮದ್ವೆನ ಬೇಡ ಅಂತ ಹೇಳ್ಬೇಕು, ಹಾಗ್ ಮಾಡ್ತೀನಿ ಅಂತ ಹೇಳಿದೆ, ಅದೇ ತರ ಆಗಿದೆ ನೋಡು ಅಂತ ಹೇಳಿ ಮೀನಾಕ್ಷಿ ಹೇಳ್ತಾರೆ. ಕನಿಕಾ ಹಾಗೂ ಮೀನಾಕ್ಷಿ ತುಂಬಾ ಖುಷಿ ಪಡ್ತಿರ್ತಾರೆ. ಪೂಜಾ, ಸುಮ್ನೆ ಏನೇನೋ ಮಾತಾಡ್ಬೇಡ, ಬಂದು ಹಸಮಣೆ ಮೇಲೆ ಕೂತ್ಕೋ, ಯಾಕೆ ಈ ತರ ಮಾತಾಡ್ತಿದ್ಯಾ ಅಂತ ನಂಗಂತೂ ಅರ್ಥ ಆಗ್ತಿಲ್ಲ. ನಾನು ಎಲ್ಲಾರ್ ಜೊತೆ ಕೂತು ಏನೇ ಸಮಸ್ಯೆ ಇದ್ರು ಬಗೆಹರಿಸ್ತೀನಿ, ನೀನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ, ಬಂದು ಹಸಮಣೆ ಮೇಲೆ ಕೂತ್ಕೋ ಅಂತ ಕಿಶನ್ ಪೂಜಾ ಹೇಳ್ತಾರೆ. ಇಲ್ಲ ಕಿಶನ್, ನಮ್ಮಕ್ಕ ಏನ್ ನಿರ್ಧಾರ ತಗೊಂಡಿದ್ದಾರೋ ಅದೇ ನನ್ ನಿರ್ಧಾರ. ನಮ್ಮಕ್ಕ ಯಾವ್ದೇ ಕಾರಣಕ್ಕೂ ತಪ್ಪು ನಿರ್ಧಾರ ತಗೊಳಕ್ಕೆ ಸಾಧ್ಯನೇ ಇಲ್ಲ. ನಮ್ಮಕ್ಕ ಒಂದ್ ನಿರ್ಧಾರ ತಗೊಂಡಿದ್ದಾಳೆ ಅಂದ್ರೆ ಅದು ನಮ್ಮನೆಗೆ ಅಥವಾ ನನ್ಗೆ ಒಳ್ಳೇದಾಗ್ಲಿ ಅಂತ. ನಮ್ಮಕ್ಕ ಏನ್ ನಿರ್ಧಾರ ತಗೊಂಡಿದ್ದಾಳೋ ಅದೇ ನನ್ ನಿರ್ಧಾರ. ನಾನು ಯಾವ್ದೇ ಕಾರಣಕ್ಕೂ ಹಸೆ ಮನೆ ಇರಲ್ಲ, ಈ ಮದ್ವೆ ಆಗಲ್ಲ ಅಂತ ಪೂಜಾ ಹೇಳ್ಬಿಡ್ತಾರೆ. ಸರಿ ಪೂಜಾ, ಬಾ ಮನೆಗೆ ಹೋಗೋಣ ಅಂತ ಹೇಳಿ ಭಾಗ್ಯ ಪೂಜಾ ಕೈ ಹಿಡ್ಕೊಂಡು ಹೋಗ್ತಿರ್ತಾರೆ. ಆಗ ಅಲ್ಲಿ ಕಾಮತ್ ಹಾಗೂ ಕಿಶನ್ ಎಲ್ಲರೂ ಬಂದು ತಡೀತಾರೆ. ಇಲ್ಲ ಭಾಗ್ಯ, ನೀನು ಮಾಡ್ತಿರೋದು ತಪ್ಪು, ಎಲ್ಲ ಕೂತು ಮಾತಾಡಿ ಬಗೆಹರಿಸ್ಕೊಳ್ಳೋಣ, ಸುಮ್ನೆ ದುಡ್ಗಿ ನಿರ್ಧಾರ ತಗೋಬೇಡ ಅಂತ ಕಾಮತ್ ಹೇಳ್ತಾರೆ. ಇಲ್ಲ ಮಾವ, ನಾನ್ ಮಾಡ್ತಿರೋದು ಸರಿಯಾಗಿದೆ, ನನ್ ಜೀವನ ಹಾಳಾಗಿರೋದು ಸಾಕು, ಅದೇ ತರ ನನ್ ತಂಗಿ ಜೀವನ ಹಾಳಾದ್ರೆ ನನ್ಗಂತೂ ಅದನ್ನೆಲ್ಲ ನೋಡೋದಕ್ಕಾಗಲ್ಲ, ನಂಗೆ ತುಂಬಾ ಸಂಕಟ ಆಗುತ್ತೆ. ನನ್ ತಂಗಿ ಜೀವನನಾದ್ರೂ ಚೆನ್ನಾಗಿರ್ಲಿ ಅಂತ ನಾನ್ ಬಯಸ್ತೀನಿ, ಈ ಮದ್ವೆ ಬೇಡ ಮಾವ ಅಂತ ಭಾಗ್ಯ ಹೇಳ್ತಾರೆ. ಅಲ್ಲ ಕಣೆ, ನಿಂಗೇನ್ ತಲೆ ಕೆಟ್ಟಿದ್ಯಾ, ಸುಮ್ನೆ ಅವಳನ್ನ ಬಿಡು, ಮುಹೂರ್ತ ಮೀರೋಗ್ತಿದೆ ಅಂತ ಪುರೋಹಿತರು ಹೇಳ್ತಿದ್ದಾರೆ, ಯಾಕೆ ಈ ತರ ಆಡ್ತಿದ್ಯಾ ಅಂತ ಸುನಂದ ಬೈತಾರೆ. ಇಲ್ಲಮ್ಮ, ಎಷ್ಟೆಲ್ಲ ಹೇಳೋದು ನಿಮ್ಗೆ, ಈ ಮದ್ವೆ ಆಗಲ್ಲ ಅಂದ್ರೆ ಆಗಲ್ಲ ಅಷ್ಟೇ, ಬಾ ಪೂಜಾ ಅಂತ ಹೇಳಿ ಇಲ್ಲಿ ಪೂಜಾನ ಕರ್ಕೊಂಡು ಭಾಗ್ಯ ಹೋಗ್ತಿರ್ತಾರೆ. ಯಾರೇ ಹೇಳಿದ್ರು ಇಲ್ಲಿ ಭಾಗ್ಯ ಮಾತ್ರ ಯಾರ್ ಮಾತು ಕೇಳ್ದೆ ನಾನು ಈ ಮದ್ವೆಗೆ ಒಪ್ಪಲ್ಲ ಅಂತ ಹೇಳಿ ಪೂಜಾ ಕೈ ಹಿಡ್ಕೊಂಡು ಹೋಗ್ತಿರ್ತಾರೆ. ಇಲ್ಲಿ ಕಿಶನ್ ಮಾತ್ರ ಪೂಜಾ ನಿಂತ್ಕೋ ಅಂತ ಕಿಶನ್ ಹೇಳ್ತಾನೆ ಇರ್ತಾರೆ. ಆದ್ರೆ ಪೂಜಾಗೆ ಬೇಜಾರಾಗ್ತಿದ್ರು ಕಿಶನ್ ಕಡೆ ನೋಡ್ದೆ ಭಾಗ್ಯ ಜೊತೆ ಹೋಗ್ತಾ ಇರ್ತಾರೆ. ಅದೇ ಸಮಯಕ್ಕೆ ಇಲ್ಲಿ ಆದಿ ಬರ್ತಾರೆ. ನಿಂತ್ಕೊಳ್ಳಿ ಅಂತ ಹೇಳಿ ಆದಿ ಬಂದು ಭಾಗ್ಯ ಮುಂದೆ ನಿಂತ್ಕೋತಾರೆ. ಆಗ ಕನಿಕಾ ಹಾಗೂ ಮೀನಾಕ್ಷಿ ಅವ್ರಿಗಂತೂ ತುಂಬಾ ಶಾಕ್ ಆಗುತ್ತೆ. ಏನ್ ಮಾಡ್ತಿದ್ದಾನೆ ಈ ಆದಿ, ಅವ್ರ ಪಾಡ್ಗವರು ಈ ಮದ್ವೆನೆ ಬೇಡ ಅಂತ ಹೋಗ್ತಿದ್ರು, ಇವ್ನ್ ಯಾಕೆ ಬಂದು ತಡಿತಿದ್ದಾನೆ ಅಂತ ಇಲ್ಲಿ ಮೀನಾಕ್ಷಿ ಹಾಗೂ ಕನಿಕಾ ಮಾತ್ರ ತುಂಬಾ ಶಾಕ್ ಅಲ್ಲಿ ಆದಿನೇ ನೋಡ್ತಿರ್ತಾರೆ. ಭಾಗ್ಯ ಅವರೇ, ಎಲ್ಲಿ ಹೋಗ್ತಿದ್ದೀರಾ ಅಂತ ಆದಿ ಕೇಳ್ತಾರೆ. ಇಲ್ಲಿ ಭಾಗ್ಯ ಮಾತ್ರ ಏನು ಮಾತಾಡ್ದೆ ಹಾಗೆ ಸುಮ್ನೆ ಇರ್ತಾರೆ. ನೋಡಿ ಭಾಗ್ಯ ಅವರೇ, ಇಷ್ಟು ದಿನ ಆಗಿದ್ದೆಲ್ಲ ಬಿಟ್ಬಿಡಿ, ಇನ್ ಮುಂದೆ ಆಗೋದ್ರ ಬಗ್ಗೆ ಯೋಚನೆ ಮಾಡಿ ಅಂತ ಆದಿ ಹೇಳ್ತಿದ್ರೆ ಇಲ್ಲಿ ಕನಿಕಾ ಮತ್ತೆ ಮೀನಾಕ್ಷಿಗಂತೂ ತುಂಬಾ ಶಾಕ್ ಆಗ್ತಿರುತ್ತೆ. ನಾನು ಇಷ್ಟು ದಿನ ನಿಮ್ಮನ್ನ ತುಂಬಾ ತಪ್ಪಾಗಿ ಜಡ್ಜ್ ಮಾಡ್ಬಿಟ್ಟೆ, ಹಾಗೆ ನಾನು ತಪ್ಪಾಗಿ ಜಡ್ಜ್ ಮಾಡ್ದೆ ಅಂತ ನಂಗೆ ಈಗ ಅರ್ಥ ಆಗಿದೆ. ಫಾರ್ ದ ಫಸ್ಟ್ ಟೈಮ್ ನಾನು ತಪ್ಪು ಮಾಡ್ಬಿಟ್ಟೆ ಅಂತ ಆದಿ ಹೇಳ್ತಿದ್ರೆ ಎಲ್ಲರೂ ಶಾಕ್ ಅಲ್ಲಿ ಆದಿನೇ ನೋಡ್ತಿರ್ತಾರೆ. ಹಾಗೆ ಇಲ್ಲಿ ಆದಿ ಮಂಡಿ ಊರಿ ಕೆಳಗಡೆ ಕೂತ್ಕೋತಾರೆ. ಅಶೋ ಆದಿ ಅವರೇ, ಏನ್ ಮಾಡ್ತಿದ್ದೀರಾ, ಎದೇಳಿ ಅಂತ ಇಲ್ಲಿ ಭಾಗ್ಯ ಹೇಳ್ತಿದ್ರು. ಇಲ್ಲ ಭಾಗ್ಯ ಅವರೇ, ನನ್ನಿಂದ ತಪ್ಪಾಗಿದೆ, ಆ ತಪ್ಪನ್ನ ನಾನು ಸರಿ ಮಾಡ್ಕೊಳ್ಳೇಬೇಕು. ಇವತ್ ತಪ್ಪನ್ನ ಸರಿ ಮಾಡ್ಕೊಳ್ಳಿಲ್ಲ ಅಂದ್ರೆ ಇನ್ಯಾವತ್ತು ನಾನು ಮಾಡಿರೋ ತಪ್ಪನ್ನ ಸರಿ ಮಾಡ್ಕೊಳ್ಳೋ ಚಾನ್ಸ್ ಸಿಗೋದಿಲ್ಲ. ಫಾರ್ ದ ಫಸ್ಟ್ ಟೈಮ್ ನಾನು ಮಂಡಿ ಊರಿ ಯಾರನ್ನಾರು ಕ್ಷಮೆ ಕೇಳ್ತೀರಿ ಅಂದ್ರೆ ಅದು ನಿಮ್ಗೇನೆ, ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ ಭಾಗ್ಯ ಅವ್ರೆ ಅಂತ ಹೇಳಿ ಇಲ್ಲಿ ಆದಿ ಕಣ್ಣೀರಾಗ್ತಿರ್ತಾರೆ. ಆದಿ ಕಣ್ಣೀರಾಗ್ತಿರೋದ್ ನೋಡಿ ಇಲ್ಲಿ ಕಿಶನ್ ಹಾಗೂ ಕಾಮತ್ ಅವ್ರಿಗಂತೂ ತುಂಬಾ ಶಾಕ್ ಆಗ್ಬಿಡುತ್ತೆ. ಆದಿ ಕಣ್ಣೀರಾಗ್ತಿರೋದ್ ನೋಡಿ ಕಿಶನ್ ಅಂತೂ ತುಂಬಾ ಬೇಜಾರ್ ಮಾಡ್ಕೋತಿರ್ತಾರೆ. ದಯವಿಟ್ಟು ನನ್ನ ಕ್ಷಮಿಸಿ, ನನ್ನನ್ನ ಕ್ಷಮಿಸ್ತೀರಲ್ವಾ ಅಂತ ಇಲ್ಲಿ ಆದಿ ಹೇಳ್ತಾರೆ. ಅಶೋ ಆದಿ ಅವ್ರೆ, ನೀವು ನನ್ಕಿಂತ ದೊಡ್ಡವರು, ನೀವು ಈ ತರ ಮಂಡಿ ಊರಿ ನನ್ನ ಹತ್ರ ಕ್ಷಮೆ ಕೇಳೋದು ಅದು ನಿಮ್ಗೆ ಶೋಭೆ ತರಲ್ಲ, ದಯವಿಟ್ಟು ಎದೇಳಿ ಅಂತ ಇಲ್ಲಿ ಭಾಗ್ಯ ಹೇಳ್ತಾರೆ. ಭಾಗ್ಯ ಅವ್ರೆ, ನೀವು ನನ್ನನ್ನ ಕ್ಷಮಿಸಿದೀನಿ ಅಂತ ಹೇಳೋವರೆಗೂ ನಾನು ಎದೇಳಲ್ಲ ಅಂತ ಆದಿ ಹೇಳ್ತಿದ್ರೆ, ಆಯ್ತು ಸರಿ ಆದಿ ಅವ್ರೆ, ದಯವಿಟ್ಟು ಮೊದ್ಲು ನೀವ್ ಎದೇಳಿ ಅಂತ ಭಾಗ್ಯ ಹೇಳ್ತಾರೆ. ನೋಡಿ ಭಾಗ್ಯ ಅವ್ರೆ, ಇಷ್ಟು ದಿನ ಏನೆಲ್ಲ ಆಯ್ತು, ನಾನು ನಿಮ್ಗೆ ಎಷ್ಟೆಲ್ಲ ಅವಮಾನ ಮಾಡ್ದೆ, ಆದ್ರೆ ನೀವ್ ಯಾವತ್ತೂ ಸ್ವಾಭಿಮಾನ ಅನ್ನೋದ್ ಬಿಟ್ಕೊಟ್ಟಿಲ್ಲ. ಹಾಗೆ ನಿಮ್ ತಂಗಿ ಪೂಜಾ ಕೂಡ ನಮ್ಮನೆ ಆಸ್ತಿ ಅಂತಸ್ ನೋಡಿ ನನ್ ತಮ್ಮನಿಂದೆ ಬಿದ್ದಿದ್ದಾಳೆ ಅಂತ ನಾನ್ ಅನ್ಕೊಂಡಿದ್ದೆ, ಆದ್ರೆ ನನ್ನ ಊಹೆನೆ ತಪ್ಪು ಅಂತ ನಂಗೆ ಈಗ ಅರ್ಥ ಆಗಿದೆ. ನಿಮ್ ತಂಗಿ ಯಾಗ ಮೀನಾಕ್ಷಿ ಅತ್ತೆ ಮತ್ತೆ ಕನಿಕಾ ಕೊಟ್ಟಿರೋ ಒಡವೆಗಳನ್ನ ಬೇಡ ಅಂತ ಹೇಳಿದ್ಲು, ಆವಾಗ್ಲೇ ನಾನ್ ಡಿಸೈಡ್ ಮಾಡ್ಕೊಂಡ್ಬಿಟ್ಟೆ, ನಿಮ್ ತಂಗಿ ಯಾವ್ದೇ ಕಾರಣಕ್ಕೂ ಕಿಶನ್ ಹಿಂದೆ ಬಿದ್ದಿರೋದು ಹಣ ಆಸ್ತಿಗಲ್ಲ, ಪ್ರೀತಿಗೋಸ್ಕರ ಅಂತ ನನ್ಗೆ ಗೊತ್ತಾಯ್ತು. ಹಾಗೆ ನಾನು ನಿಮ್ ಬಗ್ಗೆ ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ಬಿಟ್ಟೆ, ಅದೆಲ್ಲ ನನ್ ಕಡೆಯಿಂದಾಗಿ ತಪ್ಪು ಅಂತಾನು ನಂಗೆ ಮನವರಿಕೆ ಆಗಿದೆ ಅಂತ ಆದಿ ಹೇಳ್ತಿರ್ತಾರೆ. ಆಗ ಕಾಮತ್ಗಂತೂ ತುಂಬಾ ಖುಷಿ ಆಗ್ತಿರುತ್ತೆ.
ದಯವಿಟ್ಟು ಈ ಮದ್ವೆನ ಬೇಡ ಅಂತ ಹೇಳ್ಬೇಡಿ ಭಾಗ್ಯ ಅವ್ರೆ. ಪೂಜಾ ಈಗ ಬರೀ ನಿಮ್ಮನೆ ಮಗಳಲ್ಲ, ನಮ್ಮನೆ ಮಗಳು. ಅವಳನ್ನ ನಮ್ಮನೆ ಮಗಳು ತರ ನೋಡ್ಕೋತೀವಿ. ಸೊಸೆಗಿಂತ ಹೆಚ್ಚಾಗಿ ಮಗಳು ರೀತಿ ನಾವು ನೋಡ್ಕೋತೀವಿ. ಇದು ಈ ಆದೀಶ್ವರ್ ಕಾಮತ್ ನಿಮಗ್ ಕೊಡ್ತಿರೋ ಮಾತು ಅಂತ ಹೇಳಿ ಇಲ್ಲಿ ಆದಿ ಭಾಗ್ಯನ್ ಕೈಗೆ ಕೈ ಇಟ್ಟು ಪ್ರಮಾಣ ಮಾಡ್ತಾರೆ. ಆಗ ಭಾಗ್ಯಗಂತೂ ಆದಿ ಮಾತ್ ಕೇಳಿ ತುಂಬಾ ಖುಷಿ ಆಗ್ಬಿಡುತ್ತೆ. ನೋಡ್ತಾ ಆದಿ, ಕೊನೆಗೂ ನಿಂಗೆ ಭಾಗ್ಯ ಎಂತವಳು ಅಂತ ಗೊತ್ತಾಯ್ತಲ್ಲ, ನಂಗಷ್ಟೇ ಸಾಕು. ಇನ್ನೇ ನಮ್ಮ ಭಾಗ್ಯ, ಈ ಮದ್ವೆಗೆ ನಿಂಗೆ ಒಪ್ಪಿಗೆ ಇದೆಯಲ್ವಾ ಅಂತ ಕಾಮತ್ ಅವರು ಭಾಗ್ಯಂಗ್ ಹೇಳ್ತಾರೆ. ಹಾ ಮಾವ, ನನ್ಗೇನು ಒಪ್ಪಿಗೆ ಇದೆ, ಆದ್ರೆ ಮೀನಾಕ್ಷಿ ಅವರು ಅಂತ ಭಾಗ್ಯ ಹೇಳಕ್ ಬರ್ತಾರೆ. ಇಲ್ಲಿ ಕಾಮತ್ ಅವ್ರಿಗಂತೂ ಮೀನಾಕ್ಷಿ ನೋಡಿ ತುಂಬಾ ಕೋಪ ಬರ್ತಿರುತ್ತೆ. ಏನಮ್ಮ ಭಾಗ್ಯ, ಮೀನಾಕ್ಷಿಯಿಂದ ಏನಾದ್ರು ತಂಟೆ ತಕರಾರು ಏನಾದ್ರು ಆಯ್ತಾ ಅಂತ ಕಾಮತ್ ಅವ್ರಿಗೆ ಹೇಳ್ತಿರ್ತಾರೆ. ಹಾಗಲ್ಲ ಮಾವ ಅಂತ ಇಲ್ಲಿ ಭಾಗ್ಯ ಹೇಳಕ್ ಬರ್ತಾರೆ. ಅಷ್ಟೊತ್ತಿಗೆ ಇಲ್ಲಿ ಮಹಿತಾ ಅವ್ರ ಎಂಟ್ರಿ ಆಗುತ್ತೆ. ಮಹಿತಾ ಅವ್ರು ಬರ್ತಿದ್ದಂಗೆ ಭಾಗ್ಯ ಅಂತೂ ತುಂಬಾ ಶಾಕ್ ಅಲ್ಲಿ ಮಹಿತಾನೆ ನೋಡ್ತಿರ್ತಾರೆ. ಹೌದಪ್ಪ, ಇಲ್ಲಿ ತೊಂದರೆ ಆಗಿರೋದೇ ಮೀನಾಕ್ಷಿ ಅತ್ತೆಯಿಂದ ಅಂತ ಮಹಿತಾ ಹೇಳ್ಬಿಡ್ತಾರೆ. ಆಗ ಮೀನಾಕ್ಷಿ ಮಾತ್ರ ತುಂಬಾ ಶಾಕ್ ಅಲ್ಲಿ ಮಹಿತಾ ನೋಡ್ತಿರ್ತಾರೆ. ಏನಮ್ಮ ಮಹಿತಾ, ಏನ್ ನಿನ್ ಮಾತಿನರ್ಥ? ಈಗ ಏನಾಯ್ತು? ಮೀನಾಕ್ಷಿ ಏನ್ ಮಾಡಿದ್ಲು ಅಂತ ಕಾಮತ್ ಅವರು ಕೇಳ್ತಾರೆ. ಏನಂತ ಹೇಳಪ್ಪ, ನೀವೆಲ್ಲ ನೋಡಿದ್ರೆ ಇಷ್ಟು ಖುಷಿಯಿಂದ ಮದ್ವೆ ಮಾಡ್ಬೇಕು ಅಂತ ಸಡಗರದಿಂದ ಓಡಾಡ್ತಿದ್ದೀರಾ. ಹಾಗೆ ಭಾಗ್ಯ ಕೂಡ ಕಷ್ಟಪಟ್ಟು ತನ್ನ ತಂಗಿ ಮದ್ವೆನ ಅದ್ದೂರಿಯಾಗಿ ನಡೆಸ್ಬೇಕು, ಸ್ವಾಭಿಮಾನದಿಂದ ತನ್ನ ದುಡ್ಡು ಖರ್ಚು ಮಾಡಿ ನಡೆಸ್ಬೇಕಂತ ಭಾಗ್ಯ ಓಡಾಡ್ತಿದ್ರೆ, ಈ ಕಡೆ ಅತ್ತೆ ಮಾತ್ರ ಕೆಟ್ಟು ಬುದ್ಧಿ ತೋರಿಸ್ಬಿಟ್ರು ಅಂತ ಮಹಿತಾ ಹೇಳ್ತಾರೆ. ಕೆಟ್ಟು ಬುದ್ಧಿನ ಏನಮ್ಮ ಮಾಡಿದ್ಲು ಅವಳು ಅಂತ ಕಾಮತ್ ಹೇಳ್ತಾರೆ. ಪೂಜಾ ಮತ್ತೆ ಕಿಶನ್ ಮದ್ವೆ ಆಗಿ ಬರ್ತಿದಂಗೆ ಅವ್ರಿಬ್ರನ್ನ ಬೇರೆ ಮಾಡ್ತೀನಿ, ಹಾಗೆ ಏನಾದ್ರೂ ತೊಂದ್ರೆ ಕೊಟ್ಟು ಪೂಜಾ ಅವಳ ಮನೆಗೆ ವಾಪಸ್ ಹೋಗ್ಬೇಕು ಅಂತ ಮಾತಾಡ್ತಿದ್ರು ಅಂತ ಮಹಿತಾ ಹೇಳ್ಬಿಡ್ತಾರೆ. ಆಗ ಕಾಮತ್ ಅವ್ರಿಗಂತೂ ನೋಡಿ ತುಂಬಾ ಕೋಪ ಬರ್ತಿರುತ್ತೆ. ಏನಮ್ಮ ಮೀನಾಕ್ಷಿ, ನೀನು ಈ ತರ ಎಲ್ಲ ಹೇಳ್ದ ಅಂತ ಮೀನಾಕ್ಷಿನ ಕಾಮತ್ ಅವ್ರು ಪ್ರಶ್ನೆ ಮಾಡ್ತಿದ್ದೆ. ಮೀನಾಕ್ಷಿ ಅಂತೂ ಅದು ಅಣ್ಣ ಆಗಲ್ಲ ಅಂತ ಮೀನಾಕ್ಷಿ ಹೇಳ್ತಾರೆ. ಸಾಕು ಸುಮ್ನಿರಮ್ಮ, ನಾನು ನಿನ್ನ ತಂಗಿ ಅಂತ ಹೇಳಿ ಇಷ್ಟು ದಿನದವರೆಗೂ ನೀನೇನೇ ಮಾತಾಡಿದ್ರು ನಿನ್ನ ಅಭಿಪ್ರಾಯ ಎಲ್ಲಾನು ಕೇಳ್ಕೊಂಡ್ ಬಂದೆ. ಆದ್ರೆ ನೀನು ಮದ್ವೆ ಆದ್ಮೇಲೆ ಗಂಡ ಹೆಂಡತಿನ ದೂರ ಮಾಡ್ತೀಯ ಅಂತ ಹೇಳ್ತಿದ್ಯಲ್ಲ, ನಿಜವಾಗ್ಲೂ ಈ ಮಾತನ್ನ ನೀನ್ ಹೇಳ್ದೆ ಅಂತ ನಿಜವಾಗ್ಲೂ ನಂಗೆ ನಂಬಕ್ಕೆ ಆಗ್ತಿಲ್ಲ. ನಿನ್ ಬುದ್ಧಿ ಈ ತರ ಅಂತ ನಾನಂತೂ ಅನ್ಕೊಂಡಿರ್ಲಿಲ್ಲ ಅಂತ ಕಾಮತ್ ಅವರು ಬೈತಾರೆ. ಆಗ ಮೀನಾಕ್ಷಿ ಮಾತ್ರ ಏನು ಮಾತಾಡ್ದೆ ಹಾಗೆ ನಿಂತಿರ್ತಾರೆ. ನೋಡಮ್ಮ ಭಾಗ್ಯ, ಈಗ ಕಿಶನ್ ಮಾತ್ ಕೊಟ್ಟಾಯ್ತು. ನಮ್ಮ ಮಾತಿರು ನಿಮ್ಮ ತಂಗಿನ ನಮ್ಮನೆ ಮಗ್ಳು ತರ ನೋಡ್ಕೋತೀನಿ ಅಂತ ಹೇಳಾಯ್ತು. ಈಗ ನಾನು ನಿಂಗೆ ಒಂದು ಕೊಡ್ತೀನಿ, ಸರಿಯಾಗಿ ಕೇಳಿಸ್ಕೊ. ಪೂಜಾ ನಮ್ಮನೆ ಸೊಸೆ ಅಲ್ಲ, ನಮ್ಮನೆ ಮಗ್ಳು ತರ ನಾವು ಅವಳನ್ನ ಚೆನ್ನಾಗಿ ನೋಡ್ಕೋತೀವಿ. ಯಾರು ಏನೇ ಹೇಳಿದ್ರು ಅಷ್ಟೇ. ಕಿಶನ್ ತುಂಬಾ ಇಷ್ಟಪಟ್ಟು ಪ್ರೀತಿಯಿಂದ ಪೂಜಾನ ಮದ್ವೆ ಆಗ್ತಿದ್ದಾನೆ. ಹಾಗೆ ಪೂಜನಂತ ಸೊಸೆ ನಮ್ಮನೆಗ್ ಬರೋದಕ್ಕೆ ನಾವು ಪುಣ್ಯ ಮಾಡಿದೀವಿ. ಈಗ ಯಾವ್ದೇ ಅಡಚಣೆ ಇಲ್ಲದೆ ನಾವು ಮದ್ವೆ ಕಾರ್ಯಕ್ರಮನ ಮುಂದುವರ್ಸೋಣ ಅಂತ ಕಾಮತ್ ಅವ್ರು ಹೇಳ್ತಾರೆ. ಆಗ ಭಾಗ್ಯಂಗಂತೂ ಕಾಮತ್ ಹಾಗೂ ಆದಿ ಮಾತ್ ಕೇಳಿ ತುಂಬಾ ಖುಷಿ ಆಗ್ತಿರುತ್ತೆ. ಸರಿ ಮಾವ ಅಂತ ಇಲ್ಲಿ ಭಾಗ್ಯ ಹೇಳ್ತಾರೆ. ಈ ಮದ್ವೆಗೆ ಇಷ್ಟೆಲ್ಲ ಅಡಚಣೆ ಆಗಿದೆ ನನ್ನಿಂದಾನೆ, ಈಗ ನಾನೇ ಮುಂದೆ ನಿಂತು ಈ ಮದ್ವೆ ಮಾಡಿಸ್ತೀನಿ ಅಂತ ಆದಿ ಹೇಳ್ತಾರೆ. ಆಮೇಲೆ ಆದಿ ಅವರು ಖುಷಿಯಿಂದ ಪೂಜಾ ಹಾಗೂ ಕಿಶನ್ ಕೈ ಹಿಡ್ಕೊಂಡು ಅವರೇ ಹೋಗಿ ಹಸೆಮಣೆವರೆಗೂ ಬಿಡ್ತಾರೆ. ಆಮೇಲೆ ಇಲ್ಲಿ ಕಿಶನ್ ಹಾಗೂ ಪೂಜಾ ಮದ್ವೆ ಆಗುತ್ತೆ. ಇಲ್ಲಿಗೆ ನಾಳೆಯ ಸಂಚಿಕೆ ಮುಕ್ತಾಯವಾಗಿದೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.